ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಳಾರ್ ಗಿಲ್ಲಿಗೆ ಬಿಗ್ ಬಾಸ್ ಸೀಸನ್ 12ರ ಪಟ್ಟ ದೊರೆತಿದೆ. ಮಾತಿನ ಮಲ್ಲನಿಗೆ ಬಿಗ್ ಬಾಸ್ನ ಕಿರೀಟ ಸಿಕ್ಕಿರೋದು. ಬಿಗ್ ಬಾಸ್ ರಿಯಾಲಿಟಿ ಶೋ ಗೆದ್ದು ಬೀಗಿದ್ದಾರೆ ಗಿಲ್ಲಿ. ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ನಟ ಗಿಲ್ಲಿ. ಪಳಾರ್ ಗಿಲ್ಲಿಗೆ ಇದೀಗ ಬಿಗ್ ಬಾಸ್ ಸೀಸನ್ 12ರ ಪಟ್ಟ ಸಿಕ್ಕಿರೋದು. ಮಾತಿನ ಮಲ್ಲನಿಗೆ ಇದೀಗ ಬಿಗ್ ಬಾಸ್ ಕಿರೀಟ ದೊರೆತಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋನ ಗೆದ್ದು ಬೀಗಿದ್ದಾರೆ ನಟ ಗಿಲ್ಲಿ. ಆ ಮುಖಾಂತರ ಸೀಸನ್ 12ರ ವಿನ್ನರ್ ಟ್ರೋಫಿಗೆ ಮುತ್ತಿಕ್ಕಿದ್ದಾನೆ ಗಿಲ್ಲಿ. ಕರುನಾಡು ಮೆಚ್ಚಿದ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. 50 ಲಕ್ಷ ರೂಪಾಯಿ ಹಣ ಮತ್ತು ಕಾರು ಬಹುಮಾನವಾಗಿ ಸಿಕ್ಕಿದೆ ಗಿಲ್ಲಿಗೆ. ಬಹುಮಾನವಾಗಿ ಸಿಕ್ಕಿರೋದು. ನಿನ್ನೆ ಫಿನಾಲೆ ಇತ್ತು. ಆ ಫಿನಾಲೆಯಲ್ಲಿ ಇದೀಗ ಗೆದ್ದು ಬೀಗಿರೋದು ನಟ ಗಿಲ್ಲಿ. 50 ಲಕ್ಷ ರೂಪಾಯಿ ಹಣ, ಅದರ ಜೊತೆಗೆ ಒಂದು ಕಾರು ಕೂಡ ಅವರಿಗೆ ಉಡುಗೊರೆಯಾಗಿ ಸಿಕ್ಕಿದೆ. ರಾಜ್ಯಾದ್ಯಂತ ಮತ್ತೊಂದು ಕಡೆ ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅವರು ಗೆದ್ದಿರೋದಕ್ಕೆ ಅಭಿಮಾನಿಗಳ ಸಂಭ್ರಮಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮ ಜಾಸ್ತಿನೇ ಇತ್ತು. ಮಂಡ್ಯ ಜಿಲ್ಲೆಯ ದಡದಪುರ ಗ್ರಾಮದ ಗಿಲ್ಲಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನವರು ಇವರು. ಮಳವಳ್ಳಿಯ ಹೈದ ಬಿಗ್ ಬಾಸ್ 12ರ ವಿನ್ನರ್ ಆಗಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಳ್ಳಿ ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿಗೆ ಇದೀಗ ಬಿಗ್ ಕಿರೀಟ ಸಿಕ್ಕಿರೋದು. ಕಾಮಿಡಿ ಸ್ಟಾರ್ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. ಒಂದು ಹಾಸ್ಯ ಕಲಾವಿದರಾಗಿ ಅವರು ಬಂದಿದ್ದರು. ಮೊದಲು ಒಂದು ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಪುಟ್ಟದಾದಂಥ ವಿಡಿಯೋಗಳನ್ನೆಲ್ಲವನ್ನು ಮಾಡ್ತಾ ಇದ್ರು. ಅದಾದ ನಂತರ ಬೇರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು. ಇದೀಗ ಬಿಗ್ ಬಾಸ್ ಗೆದ್ದಿದ್ದಾರೆ. ಪಳಾರ್ ಗಿಲ್ಲಿಗೆ ಇದೀಗ ಬಿಗ್ ಬಾಸ್ ಸೀಸನ್ನರ 12ರ ಪಟ್ಟ ಸಿಕ್ಕಿದೆ. ಸಂಭ್ರಮ ಮಾತ್ರ ಮುಗಿಲು ಮುಟ್ಟಿದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಯಶೋಧ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಆ ಸಂಭ್ರಮವನ್ನು ನೋಡ್ತಾ ಇದ್ವಿ. ಈಗ ಹೇಗಿದೆ? ಅವರ ಊರಲ್ಲೂ ಕೂಡ ವಿಪರೀತವಾದಂಥ ಸಂಭ್ರಮ ಅಂತೆ. ಏನಿದೆ ಡೀಟೇಲ್ಸು? ಎಸ್, ಗಮನಿಸಬಹುದು ಪ್ರವೀಣ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಬಂದಿದ್ದಾರೆ, ಗೆದ್ದು ಬೀಗಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದಲೂ ಕೂಡ ಗಿಲ್ಲಿಗೆ ಈ ಬಾರಿ ವೋಟ್ ಬಂದಿದ್ದು ಒಂಥರ ಸ್ಪೆಷಲ್ ಅಂತಲೇ ಅನಿಸ್ಬೋದು. ಅಲ್ಲಿಂದಲೂ ಅಭಿಮಾನಿಗಳು ವಿಡಿಯೋ ಮೂಲಕ ಅವರ ವೋಟನ್ನು ಹಾಕೋದ್ರ ಮೂಲಕ ಸಂಭ್ರಮಿಸಿದ್ದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ವಿ. ಎಲ್ಲರೂ ಅಂದುಕೊಂಡಂತೆ ಒನ್ ಮ್ಯಾನ್ ಶೋ ಆಗಿದ್ದಂಥ ಬಿಗ್ ಬಾಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ ಗಿಲ್ಲಿ ನಟ ಗೆದ್ದು ಬೀಗಿದ್ದಾರೆ. ಹೊರಬಂದಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ನಾವು ಕೂಡ ಅವರನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೆ ಅಳು ಬರ್ತಾ ಇದೆ, ಬಟ್ ಅದನ್ನ ಕಣ್ಣಲ್ಲಿ ನೀರು ಬರೋದಿಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ರೀತಿಯ ಅಭಿಮಾನವನ್ನು ಕಂಡು ನಾನು ಹೇಗೆ ಅದನ್ನು ಉಸಿರಾಡಲಿ ಅನ್ನೋ ರೀತಿಯಲ್ಲಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಜೊತೆಗೆ ಅಭಿಮಾನಿಗಳ ಅಭಿಮಾನವನ್ನು, ಅಭಿಮಾನಿಗಳ ಪ್ರೀತಿಯನ್ನು ಕೊಂಡಾಡಿದ್ದಾರೆ. ಈ ಪ್ರೀತಿಯನ್ನು ನಾನು ಶಾಶ್ವತವಾಗಿ ಉಳಿಸ್ಕೊಳ್ತೀನಿ, ನನ್ನ ಹೆಣ ಬೀಳುವವರೆಗೂ ಕೂಡ ನನ್ನನ್ನು ಪ್ರೀತಿ ಮಾಡುವಂತಹ ಜನರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಇವತ್ತು ಮಧ್ಯಾಹ್ನದ ನಂತರ ಅವರ ಮಳವಳ್ಳಿಯಲ್ಲಿ ಒಂದು ಬೃಹತ್ ರ್ಯಾಲಿ ಕೂಡ ಇರುತ್ತೆ. ಆ ರ್ಯಾಲಿಯಲ್ಲಿ ನಾನು ಪಾಲ್ಗೊಳ್ತೀನಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಶಿವಣ್ಣನ ಪ್ರೀತಿಯನ್ನು, ಶಿವಣ್ಣ ನನಗೋಸ್ಕರ ಮಾತಾಡಿದ್ದನ್ನು ಕೂಡ ಅವ್ರು ನೆನಪು ಮಾಡಿಕೊಂಡ್ರು. ಜೊತೆಗೆ ಇಡೀ ಬಿಗ್ ಬಾಸ್ ಜರ್ನಿ ಸೂಪರ್ ಆಗಿತ್ತು. ಅಭಿಮಾನಿಗಳ ಪ್ರೀತಿಯ ಬಗ್ಗೆ ನಾನು ಏನು ಹೇಳಲಿ, ನನಗೆ ಪದಗಳೇ ಸಾಲ್ತಾ ಇಲ್ಲ ಅಂತ ಹೇಳಿದ್ರು. ಒಟ್ಟಾರೆ ಗಮನಿಸಬಹುದು ಈ ಬಾರಿಯ ಬಿಗ್ ಬಾಸ್ ಒಂಥರ ರೋಚಕವಾಗಿತ್ತು. ಸೈನಿಕರು ವೋಟ್ ಮಾಡಿದ್ರು, ಬೇರೆ ದೇಶಗಳಿಂದಲೂ ಕೂಡ ಅಭಿಮಾನಿಗಳು ಹುಡ್ಕೊಂಡ್ರು. ತನ್ನ ಕಾಮಿಡಿಯ ಮೂಲಕ ನಮ್ಮನ್ನು ರಂಜಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಪ್ರತಿಯೊಬ್ಬರು ಕೂಡ 9:30 ಆದರೆ ಸಾಕಪ್ಪ ಕೂತ್ಕೊಳ್ಳೋಣ, ಎಲ್ಲ ಟೆನ್ಷನ್ ಫ್ರೀ ಆಗಿಬಿಡುತ್ತೆ, ಗಿಲ್ಲಿ ಮಾತುಗಳನ್ನು ಕೇಳೋಣ ಅಂಥೇಳಿ ಎಲ್ಲರೂ ಕೂಡ ಕಾದು ಕುಳಿತು ನೋಡ್ತಾ ಇದ್ರು. ಕೋಟಿಗಟ್ಟಲೆ ವೋಟನ್ನು ಪಡೆಯೋದ್ರ ಮೂಲಕ ಗಿಲ್ಲಿ ಅವರು ಗೆದ್ದು ಬೀಗಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಬಹುಮಾನಗಳವರನ್ನು ಹುಡ್ಕೊಂಡು ಬಂದಿದೆ. ಅವ್ರ ತಂದೆ ತಾಯಿಗಳು ಕೂಡ
ಕೂಡ ಸಂಭ್ರಮಿಸಿದ್ದಾರೆ, ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮದ ಕ್ಷಣದಲ್ಲೇ ಇದ್ದಾರೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಈ ಬಾರಿ ವೆರಿ ಸ್ಪೆಷಲ್ ಅನ್ನೋ ರೀತಿ ಬಿಗ್ ಬಾಸ್ನಲ್ಲಿ 10 ಲಕ್ಷ ಕಿಚ್ಚ ಸುದೀಪ್ ಅವರು ಕೂಡ ಅನೌನ್ಸ್ ಮಾಡಿದ್ದು ವೆರಿ ಸ್ಪೆಷಲ್ ಅಂತ ಅನಿಸಿತ್ತು. ಮುಂದೆ ಸಿನಿಮಾ ರಂಗದಲ್ಲಿ ಅಥವಾ ಕಿರುತೆರೆಯಲ್ಲಿ ಯಾವುದರಲ್ಲಿ ಅವರು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಬೇಕು. ಆ್ಯಕ್ಟಿಂಗ್ ಅಂದರೆ ಬೆಳ್ಳಿ ತೆರೆಗೆ ಬರ್ತಾರಾ ಅಥವಾ ಕಿರುತೆರೆಯಲ್ಲೇ ಉಳ್ಕೊಳ್ತಾರೆ, ಹೀಗೆ ಹಲವು ಪ್ರಶ್ನೆಗಳು ಕೂಡ ಇರುವಂಥದ್ದು. ನೋಡೋಣ. ಒಟ್ಟಾರೆ ಸಂಭ್ರಮದಲ್ಲಿರುವಂತಹ ಗಿಲ್ಲಿ ಮಾತುಗಳು ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡುವಂಥ ಸಂದರ್ಭದಲ್ಲೂ ಹೇಳ್ಕೊಂಡಿದ್ದಾರೆ ಪ್ರವೀಣ್. ಬಿಗ್ ಬಾಸ್ ಸೀಸನ್ 12ರ ಪಟ್ಟವನ್ನು ಧರಿಸಿದ ನಂತರ ಗಿಲ್ಲಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ಒಂದ್ಸರಿ ನೋಡೋಣ. ನಮಸ್ತೆ ಗಿಲ್ಲಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ ಮೇಡಮ್, ಸತ್ಯವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು. ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮದೇ ಒಂದು ವಾಹಿನಿಯ ಒಂದು ಪ್ರತಿಭೆ ನೀವು ಒಂಥರ. ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ನಿಮ್ಮನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ ಖುಷಿಯ ಬಗ್ಗೆ ಹೇಳೋದಾದ್ರೆ, ನಮ್ಮ ಗಿಲ್ಲಿ ಅಂತ ಪ್ರೀತಿ ತೋರಿಸ್ತಾ ಇದ್ದಾರೆ. ಅನ್ಕೊಂಡಿದ್ರೆ ಈ ತರ ಆಗಿದೆ ಮ್ಯಾಜಿಕ್ ಹೊರಗಡೆ ಅಂತ? ನಮ್ ತಾಯಿ ಅಣ್ಣಗೂ ಅನ್ಕೊಂಡಿರಲಿಲ್ಲ ಮೇಡಮ್, ಸತ್ಯವಾಗ್ಲೂ ಹೆಂಗೆ ಈಗ ನನ್ಗೆ ನಂಬಕಾಯ್ತು. ನೀವು ನಂಬ್ತಿರೋ ಬಿಡ್ತೀರಿ. ಇವಾಗ ಬೆಳಿಗ್ಗೆ ನಾನ್ ನಿದ್ದೆನೆ ಮಾಡಿದ ನೈಟ್ ಎಲ್ಲ ಫುಲ್ಲು ನೋಡ್ಕೊಂಡು ಸಂಭ್ರಮ ಎಲ್ಲ ನೋಡ್ಕೊಂಡು ನನಗ್ ನಾನೇ ಖುಷಿ ಪಟ್ಕೊಂಡು ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಕಣ್ಣೀರ್ ಬರಲ್ಲ ಹಾಳಾದ್ದು ನಂಗೆ. ಅದ್ ಯಾವಾಗ ಬರುತ್ತೇನೋ ಗೊತ್ತಿಲ್ಲ. ಅದು ಇದು ಗಂಟೆಯಲ್ಲಿ ಸಿಗಾಕಬಿಡುತ್ತೆ, ಬಂದು ಅಳುಕು ಆಗಲ್ಲ, ನಗುಕ್ಕೂ ಆಗಲ್ಲ, ಈ ತರ ಯಪ್ಪ ಅದು ಹೇಳಕ್ ಆಗಲ್ಲ ಬಿಡಿ. ಅಲ್ಲ, ನಿಮ್ಮನ್ನ ಇದು ಮೇ ಬಿ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಲಾಠಿ ಚಾರ್ಜ್ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ನಿಮ್ಮ ಗೆಲುವಿಗೋಸ್ಕರ ಹೊರಗಡೆ ಲಾಠಿ ಚಾರ್ಜ್ ಆಗ್ತಿತ್ತು. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿತ್ತಾ ಅಂತ? ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಒಳಗಡೆ ಒಂದ್ 3-4 ಜನ 5-6 ಜನ, ಲಾಸ್ಟ್ ವೀಕ್ 6 ಜನ ಇದ್ದು. ಒಳಗಡೆ ಒಂದು ಮನೆ ಸೆಟ್ ಹಾಕಿದ್ರು, ಅಲ್ಲಿ ಒಳಗಡೆ ಇದೀವಿ, ನೆಕ್ಸ್ಟ್ ಯಾರು ಈ ತರ ಅದು ಮೈಂಡ್ ಅಲ್ಲಿ ಇರೋದು. ಬಟ್ ಹೊರಗಡೆ ಹಿಂಗ್ ಐತೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಯಾರು ಮೇಡಮ್, ನಾನು ಸತ್ಯವಾಗ್ಲೂ ಯಾವ್ದೋ ಊರಲ್ಲಿ ಯಾವ್ದೋ ಹಳ್ಳಿಲಿ ಇದ್ದವನು ಒಂದು ಪ್ರತಿಭೆ ಹಂಗೆಲ್ಲ ಇದ್ ಮಾಡಿ ಹಂಗೆಲ್ಲ ನನ್ ಎತ್ತಿ ಮೆರೆಸ್ತಾರೆ ಅಂದ್ರೆ ಅವ್ರು ಋಣನ ಯಪ್ಪ ತೀರ್ಸೋಕೆ ಆಗಲ್ಲ. ಈ ಜನ್ಮ ಅಲ್ಲ, 10-100 ಜನ್ಮ ಇದ್ರು ತೀರ್ಸೋಕಾಗಲ್ಲ ಮೇಡಮ್. ಆ ತರ ಒಂದು ನಾನು ನಿದ್ದೆನೆ ಮಾಡಿಲ್ಲ ಇನ್ನುವೆ. ಹೌದಾ? ಇಲ್ಲ, ಒಂದ್ 2 ದಿನ ನಿದ್ದೆ ಇರಲ್ಲ ಬಿಡಿ ನಿಮ್ಗೆ. ನಿದ್ದೆ ಮಾಡಕ್ ಬಿಡಲ್ಲ ಬಿಡಿ ಫ್ಯಾನ್ಸ್. ಕಷ್ಟ ಇದೆ ಇವಾಗ. ಟ್ಯಾಟೋ ಹಾಕ್ಸ್ಕೊಂಡಿದ್ದು ಮೇ ಬಿ ನನ್ಗೆ ಗೊತ್ತಿರೋ ಪ್ರಕಾರ ಈ ಸೈನಿಕರು ಕಾಶ್ಮೀರದಲ್ಲಿ ಆ ಗಡಿ ಕಾಯೋ ಸೈನಿಕರು ಅಲ್ಲಿ ನಿಂತು ನಿಮ್ಗೆ ಓಟ್ ಹಾಕಿ ಗಿಲ್ಲಿ ಗೆಲ್ಲಿ ಅಂತ ಹೇಳಿದ್ದು, ಅವ್ರಿಗೆ ಏನ್ ಹೇಳ್ತೀರಾ? ಸೈನಿಕರು ಕೂಡ ಈ ಸತಿ ವೋಟ್ ಮಾಡಿದ್ದಾರೆ, ಪೊಲೀಸರುಗಳು ವೋಟ್ ಮಾಡಿದ್ದಾರೆ. ಇದನ್ನೇ ಏನ್ ಹೇಳೋದಕ್ಕೆ? ಇದು ಮೇ ಬಿ ಯಾವ್ದು ಈ ಸೀಸನ್ ಅಲ್ಲಿ ಯಾರಿಗೂ ಆಗಿಲ್ಲ, ನಿಮಗ್ ಮಾತ್ರ ಅನ್ಸುತ್ತೆ. ಹಾ ಮೇಡಮ್, ಅದು ನನ್ ಪುಣ್ಯ ಮೇಡಮ್, ನನ್ ಭಾಗ್ಯ ಅದು. ಅವರು ಪಾಪ ಅಲ್ಲೇ ಎಷ್ಟೋ ಕಷ್ಟ ಇರ್ತದೆ, ಏನೋ ಇರ್ತದೆ ಪಾಪ. ಅವರು ನನ್ನ ಪರವಾಗಿ ಒಂದು ವಿಡಿಯೋ ಮಾಡಿ ಅದ್ ನೋಡಿ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಏನೈತೆ ಮೇಡಮ್. ಅದ್ ಮಾತಲ್ಲಿ ನಾನು ಏನ್ ಹೇಳಿದ್ರು ಅದು ಮಾತೇ ಆಗ್ಬಿಡ್ತದೆ, ಎಕ್ಸ್ಪ್ರೆಸ್ ಮಾಡೋಕೆ ಆಗುದಿಲ್ಲ. ಅದೇ ಯಪ್ಪ ತಲೆ ಕೆಟ್ಟು ಕೆರೆ ಹಿಡ್ದೋಯ್ತದೆ. ಯಾಕೆ ಇವು ಇಷ್ಟೊಂದು ಪ್ರೀತಿ? ಆಮೇಲೆ ಒಂದೊಂದ್ ಟೈಮ್ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಅಯ್ಯೋ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇದು ಉಳಿಸ್ಕತಿನೇ ಇಲ್ವೋ, ಆ ಯೋಗ್ಯತೆ ನನ್ಗಿದೆ ಇಲ್ವೋ, ಭಯನೇ ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತದೆ. ಅಲ್ಲ, 100% ಸುದೀಪ್ ಸರ್ ಕೂಡ 10 ಲಕ್ಷ ಅನೌನ್ಸ್ ಮಾಡಿದ್ರು. ಇದು ಕೂಡ ಒಂಥರ ಹಿಸ್ಟ್ರಿ ಅಂತಾನೆ ಅನ್ಸುತ್ತೆ. ಅವರು ಕೂಡ ಪ್ರೀತಿಯಿಂದ ನಿಮ್ಮನ್ನ ತಿದ್ತಾ ಇದ್ರು. ಅವ್ರ ಬಗ್ಗೆ, ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಸುದೀಪ್ ಅಣ್ಣ ಗ್ರೇಟ್ ಮೇಡಮ್. ಅವ್ರ 12 ಸೀಸನ್ ನಡ್ಸ್ಕೊಂಡ್ ಬಂದಿರೋರು. ಅವರೇ ಪ್ರೀತಿಯಿಂದ ನನಗೆ ಇಷ್ಟು ಗಿಲ್ಲಿಗೆ 10 ಲಕ್ಷ. ಅವ್ರೇನು 10 ಲಕ್ಷ ಅನ್ನೋದಕ್ಕಿಂತ ಅವ್ರು ಹೇಳಿದ್ರಲ್ಲ, ಗಿಲ್ಲಿ ಚೆನ್ನಾಗಿ ಆಡೋನೆ, ಈ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡೋದ್ರಲ್ಲ, ಅಷ್ಟು ಸಾಕು ಮೇಡಮ್ ನನ್ನ ಲೈಫ್ಗೆ. ಅವ್ರಿಗೆ ನಾವೆಲ್ಲ ಅವ್ರು ನೋಡ್ಕೆ ಬೆಳೆದವ್ರು. ಅಂದ್ರೆ ಸುದೀಪ್ ಅನ್ನೋ ಮುಂದೆ ನಿಂತ್ಕತೀವಿ ಅಂತಾನು ಕನಸು ಕಾಣ್ತಿರ್ಲಿಲ್ಲ. ಅವ್ರ ಮುಂದೆ ನಿಂತ್ಕೊಂಡು ಹಂಗೆಲ್ಲ ಮಾತಾಡಿ ಅವರಿಂದ